ಕೆಪಿಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತೆ ಸಸ್ಪೆಂಡ್ ಆಗಿದ್ದಾರೆ. ಸಚಿವ ಸಂಪುಟ ಶಿಫಾರಸಿನ ಮೇರೆಗೆ ಅಮಾನತು ಮಾಡಲಾಗಿದೆ. ಎರಡನೇ ಬಾರಿ ಆಗ್ತಿರೋದು. ಅವರು ಮೊದಲು ಆಗಿದ್ರು, ರಾಜ್ಯಪಾಲರು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿಂತ ಮುಂಚೆನೇ ಅವ್ರನ್ನ ಅಮಾನತು ಮಾಡಿದ್ರು. ಈಗ ಮತ್ತೊಮ್ಮೆ ಸಸ್ಪೆಂಡ್ ಆಗಿದ್ದಾರೆ ಕೆಪಿಎಸ್ಸಿಯ ಅಧ್ಯಕ್ಷ. ಈಗ ಮತ್ತೆ ಅಧ್ಯಕ್ಷರಾಗಿದ್ದರು, ಈಗ ಮಾಜಿ ಅಧ್ಯಕ್ಷರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಆದೇಶವನ್ನು ಮಾಡಿದ್ದಾರೆ. ಈ ಮೊದಲು ಅಮಾನತಾದಾಗ ಅವರು ಕೋರ್ಟ್ ಮೊರೆ ಹೋಗಿದ್ರು, ಅಲ್ಲಿ ಚಾಲೆಂಜ್ ಮಾಡಿದ್ರು. ಕೋರ್ಟ್ ಕೂಡ ನೀವು ಹೆಂಗೆ ನಿರ್ಧಾರ ತೆಗೆದುಕೊಂಡ್ರಿ, ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆ ಅಂತ ರಾಜ್ಯಪಾಲರ ಒಂದು ಆದೇಶವನ್ನು ರದ್ದು ಮಾಡಿತ್ತು. ಮತ್ತೆ ಆ ಹುದ್ದೆಯಲ್ಲಿ ಅವರು ಮುಂದುವರಿಯೋಕೆ ಆದೇಶ ಕೊಟ್ಟಿತ್ತು. ಈಗ ಕ್ಯಾಬಿನೆಟ್ನಲ್ಲಿ ಮತ್ತೆ ನಿರ್ಧಾರ ಆಗಿ ಅವರ ಅಮಾನತನ್ನು ಮಾಡಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಸಾಹುಕಾರ್ ಮುಂದುವರೆದಿದ್ರು. ಸಂಪುಟ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಈಗ ಮತ್ತೊಮ್ಮೆ ಅಮಾನತನ್ನು ಮಾಡಿದ್ದಾರೆ. ಕೆಪಿಸಿ ನೇಮಕಾತಿ ಅಕ್ರಮ ಹಿನ್ನೆಲೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಡಿ ದಾಳಿ ಆಗಿತ್ತು, ಸಿಐಡಿ ತನಿಖೆ ಕೂಡ ನಡೀತಾನೇ ಇದೆ. ಮಹತ್ವದ ವಿಚಾರಗಳು ಕೂಡ ಗೊತ್ತಾಗಿತ್ತು. ಅವರ ಮನೆ ಕಚೇರಿಗಳ ಮೇಲೂ ಕೂಡ ದಾಳಿ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದ್ವು. ಮತ್ತೆ ಅವರು ಅದೇ ಪೋಸ್ಟ್ನಲ್ಲಿ ಮುಂದುವರೆದಿದ್ದರು. ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದ್ರು. ಆ ಕೋರ್ಟ್ನಲ್ಲೂ ಕೂಡ ಅವ್ರಿಗೆ ಜಯ ಸಿಕ್ತು. ಅದಾದ ನಂತರ ಮುಂದುವರೆದಿದ್ದರು. ಈಗ ನೋಡಿದರೆ ರಾಜ್ಯಪಾಲರು ಆದೇಶ ಕೊಟ್ಟಿದ್ದಾರೆ ಅಮಾನತು ಮಾಡಿ. ಬಿಗ್ ಶಾಕ್ ಅಂತ ಹೇಳ್ಬೋದು. ಇದು ಡಬಲ್ ಶಾಕ್ ಅವ್ರಿಗೆ. ಜೊತೆಗೆ ರಾಷ್ಟ್ರಪತಿಗಳ ಒಂದು ಅಂಕಿತ ಬೀಳೋವರೆಗೂ ಅಥವಾ ಅವರ ಅನುಮತಿ ಸಿಗುವವರೆಗೂ ಅವರು ಈ ಹುದ್ದೆಯಲ್ಲಿ ಮತ್ತೆ ನೇಮಕ ಆಗುವಂತಿಲ್ಲ. ಅಮಾನತಿನಲ್ಲೇ ಶಿವಶಂಕರಪ್ಪನವರು ಮುಂದುವರಿತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡಿದ್ದಾರೆ. ಶಿವಕುಮಾರ್, ಡಬಲ್ ಶಾಕ್ ಶಿವಶಂಕರಪ್ಪಗೆ. ಕ್ಯಾಬಿನೆಟ್ ಅಂತರಲ್ಲೂ ಕೂಡ ಅಪ್ರೂವಲ್ ಆಯಿತು. ಈಗ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ಅಂದ್ರೆ ಈಗ ರಾಷ್ಟ್ರಪತಿಗಳ ಒಂದು ಅಂಕಿತ ಸಿಗೋವರೆಗೂ ಹಾಗೆ ಅಮಾನತಿನಲ್ಲಿ ಇರಬೇಕಾಗುತ್ತಾ, ಅಥವಾ ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಅವಕಾಶಗಳಿದೆಯಾ ಇಲ್ವಾ? ಪ್ರಭು, ಇತ್ತೀಚೆಗೆ ಬಹಳ ಸದ್ದು ಮಾಡಿದಂತಹ ವಿಚಾರ ಅಂದರೆ ಕೆಪಿಎಸ್ಸಿ ನೇಮಕಾತಿ ಹಗರಣ. ತಮ್ಮ ಪುತ್ರಿಗೆ ಕೆಲಸವನ್ನು ಕೊಡಿಸೋದಕ್ಕೆ ಹೋಗಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಅವರು ಬಹಳ ಎಡವಟ್ಟನ್ನು ಮಾಡ್ಕೊಂಡಿದ್ರು. ಸೊ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಆದರೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ, ಅದು ಸ್ವಾಯತ್ತ ಸಂಸ್ಥೆ, ನಾವು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಕೂಡ ಹಿಂದೆ ಮೀನಾಮೇಷವನ್ನು ಎಣಿಸಿತ್ತು. ಆದರೆ ರಾಜ್ಯಪಾಲರು ಅವರನ್ನು ಯಾವಾಗ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಮತ್ತು ಅವರನ್ನು ತೆಗಿಲೇಬೇಕು ಅನ್ನುವಂಥದ್ದು ಬರುತ್ತೆ, ಆಗ ಅವರನ್ನು ಸಸ್ಪೆಂಡ್ ಮಾಡ್ತಾರೆ ರಾಜ್ಯಪಾಲರು. ಸಸ್ಪೆಂಡ್ ಆದ ನಂತರದಲ್ಲಿ ಅದನ್ನು ಪ್ರಶ್ನಿಸಿ ಅವರು ಕೋರ್ಟ್ ಮೆಟ್ಟಿಲನ್ನು ಏರ್ತಾರೆ. ಶಿವಶಂಕರಪ್ಪ, ನನಗೆ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸ್ಕೊಳ್ಬೇಕು, ಅಮಾನತು ಮಾಡಿರುವಂಥದ್ದನ್ನು ರದ್ದುಪಡಿಸಬೇಕು ಅಂತೇಳಿ ಕೋರ್ಟ್ ಮೆಟ್ಟಿಲನ್ನು ಏರ್ತಾರೆ. ಆಗ ಕೋರ್ಟ್ ಕೂಡ ಅವರ ಮನವಿಯನ್ನು ಪುರಸ್ಕರಿಸುತ್ತೆ. ನಂತರ ಅವರಿಗೆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಕಾರಣ ಇಲ್ಲಿ ಟೆಕ್ನಿಕಲ್ ಅಂಶಗಳು, ಅಂದರೆ ತಾಂತ್ರಿಕ ಅಂಶಗಳ ಕೊರತೆ ಇರುತ್ತೆ. ನೀವು ಕೆಪಿಎಸ್ಸಿ ಅಧ್ಯಕ್ಷರನ್ನು ಅಮಾನತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಥವಾ ಅವರನ್ನು ತೆಗಿಬೇಕು ಅಂತ ಅಂದಾಗ ನೀವು ಕ್ಯಾಬಿನೆಟ್ ಶಿಫಾರಸನ್ನು ಮಾಡಬೇಕಾಗತ್ತೆ. ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಗಂಭೀರವಾಗಿ ಚರ್ಚಿಸಿ ಸಾಧಕ ಬಾಧಕಗಳ ಬಗ್ಗೆ ಲೆಕ್ಕವನ್ನು ಹಾಕಿ ಅವರನ್ನು ತೆಗೆದರೆ ಏನಾಗುತ್ತೆ ಮತ್ತು ತೆಗೆಯೋದಕ್ಕೆ ಏನೆಲ್ಲ ಅಂಶಗಳಿದೆ, ಕಾನೂನಲ್ಲಿರುವಂತಹ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಎಲ್ಲರ ಒಪ್ಪಿಗೆಯ ಮೇಲೆ ಅದನ್ನು ಮಾಡಬೇಕಾಗತ್ತೆ. ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡಬೇಕಾಗತ್ತೆ. ಹಾಗಾಗಿ ಕಳೆದ ಕ್ಯಾಬಿನೆಟ್ನಲ್ಲಿ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ನಂತರ ರಾಜ್ಯಪಾಲರಿಗೆ ಅವರನ್ನು ನೀವು ಸಸ್ಪೆಂಡ್ ಮಾಡಬಹುದು ಅಂತೇಳಿ ಶಿಫಾರಸನ್ನು ಮಾಡುತ್ತೆ ಸಂಪುಟ ಸಭೆ. ಆಗ ಸಂಪುಟ ಸಭೆಯ ಆಧಾರದ ಮೇಲೆ ಏನು ಶಿಫಾರಸು ಮಾಡಿರ್ತಾರೆ ಅದರ ಮೇರೆಗೆ ಈಗ ಅಧಿಕೃತವಾಗಿ ರಾಜ್ಯಪಾಲರು ಮತ್ತೆ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಇದು ಎರಡನೇ ಬಾರಿ ಸಸ್ಪೆಂಡ್ ಆಗಿರುವಂಥದ್ದು. ರಾಷ್ಟ್ರಪತಿಗಳ ಅಂಕಿತ ಬೀಳಬೇಕಾಗತ್ತೆ. ಸೊ ಅಲ್ಲಿಯವರೆಗೂ ಕೂಡ ಅವರು ಮುಂದುವರಿತಾರೆ. ಆದರೆ ಈಗ ರಾಜ್ಯಪಾಲರು ಸಂಪುಟ ಸಭೆಯ ಶಿಫಾರಸಿನ ಮೇಲೆ ಅಮಾನತನ್ನು ಮಾಡಿರೋದ್ರಿಂದ ಸಹಜವಾಗಿ ಅವರು ಅಮಾನತಿನಲ್ಲಿ ಇರ್ತಾರೆ. ಮುಂದೆ ರಾಷ್ಟ್ರಪತಿಗಳು ಅದನ್ನು ತೆರವು ಮಾಡ್ಬೋದು ಅಥವಾ ಅಲ್ಲಿಯವರೆಗೂ ಕೂಡ ಅವರು ಸಸ್ಪೆಂಡ್ ಆಗೇ ಇರ್ತಾರೆ. ಅದನ್ನು ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಬರೋದಿಲ್ಲ. ಮತ್ತು ಕಾನೂನು ಹೋರಾಟವನ್ನು ಅವರು ಮುಂದುವರಿಸೋದಕ್ಕೂ ಕೂಡ ಅವಕಾಶಗಳಿರುತ್ತೆ. ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರೋದಕ್ಕೂ ಕೂಡ ಅವಕಾಶಗಳಿದೆ. ಹಾಗೆ ಈ ಕಡೆ ಸರ್ಕಾರದ ಕಡೆಯಿಂದಲೂ ಕೂಡ ಅವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಸರಿ ಅಂತೇಳಿ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಈ ಕಡೆ ಸರ್ಕಾರದ ಕಡೆ ಕೂಡ ಸಾಕಷ್ಟು ಅಂಶಗಳಿದೆ. ಹಾಗಾಗಿ ಈಗ ಸದ್ಯಕ್ಕೆ ಅವರು ಸಸ್ಪೆಂಡ್ ಆಗಿದ್ದಾರೆ.
ಸಸ್ಪೆಂಡ್ ಆಗಿರೋದ್ರಿಂದ ಅವರು ಮತ್ತೆ ಕಾರ್ಯಭಾರವನ್ನು ಮಾಡೋದಕ್ಕೆ ಅವಕಾಶಗಳಿಲ್ಲ. ರಾಷ್ಟ್ರಪತಿಗಳು ಏನಾದರೂ ಒಂದು ವೇಳೆ ಅದನ್ನು ಇಲ್ಲ ತೆಗೀರಿ ಅಂತೇಳಿ ಬಂದಾಗ ಅವರು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶಗಳಿರುತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ನೋಡಿ, ಈಗ ಸಾಹುಕಾರ್ ಅಮಾನತ್ತಾಗಿದ್ದಾರೆ. ಎರಡನೇ ಬಾರಿ ಅಮಾನತ್ತಾಗಿರೋದು. ಮೊದಲು ಬಾರಿ ಅಮಾನತ್ತು ಅದು ಹಿಂತೆಗೆದುಕೊಳ್ಳುವಂಥ ಸಂದರ್ಭ ಬಂದಿರಲಿಲ್ಲ. ಬಟ್ ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ನಲ್ಲಿ ಶಿಫಾರಸ್ ಆಗಿಲ್ಲ ಅಂತ ಕಾರಣಕ್ಕೆ ಕೋರ್ಟ್ ಅದಕ್ಕೆ ತಡೆಯನ್ನು ಕೊಡ್ತು. ಬಟ್ ಈಗ ರಾಜ್ಯಪಾಲರು ಮತ್ತೊಮ್ಮೆ ಆದೇಶವನ್ನು ಮಾಡಿದ್ದಾರೆ. ಯಾಕಂದರೆ ಈ ಹಿಂದೆ 21ನೇ ತಾರೀಕು ಕ್ಯಾಬಿನೆಟ್ ಆಗಿತ್ತಲ್ವ, ಅಲ್ಲಿ ಸರ್ವಸಮ್ಮತದಿಂದ ಶಿಫಾರಸನ್ನು ಮಾಡಲಾಗಿತ್ತು ಇವ್ರನ್ನ ಅಮಾನತ್ ಮಾಡಬೇಕು ಅಂತ. ಹಾಗಾಗಿ ಆ ಒಂದು ಶಿಫಾರಸನ್ನು ಪರಿಗಣಿಸಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವ್ರ ಮೇಲೆ ಬಹಳ ದೊಡ್ಡವಾದಂಥ ಆರೋಪ ಇದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಮ್ಮ ಪುತ್ರಿ ಅಥವಾ ಸಂಬಂಧಿಕರಿಗೆ ಸೀಟನ್ನು ಕೊಡಿಸಿದ್ದಾರೆ ಅಂಥೇಳಿ.